ಈ ದಿನ ಚರ್ಚೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವುದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೋದಿ ಅತಿ ಶೀಘ್ರದಲ್ಲೇ ಕೊಡುವವರಿದ್ದಾರಾ ಬೆಲೆ ಏರಿಕೆಯ ಮತ್ತೊಂದು ಗಿಫ್ಟ್? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮುಟ್ಟಿದ್ದೆಲ್ಲ ದುಬಾರಿ ಆಗುವ ಹಂತಕ್ಕೆ ಸದ್ಯಕ್ಕೆ ಜಾಗತಿಕ ಮಾರುಕಟ್ಟೆಯ ಪರಿಸ್ಥಿತಿ ಇದೆಯಾ? ಅದರಲ್ಲೂ ವಿಶೇಷವಾಗಿ ಭಾರತದ ಮಾರುಕಟ್ಟೆ. ಚಿನ್ನ ಕೊಳ್ಳೋದನ್ನ 1 ವರ್ಷಗಳ ಕಾಲ ಅವಾಯ್ಡ್ ಮಾಡಿ ಅಂತ ಹೇಳಿ ಮೋದಿ ಹೇಳಿದ ಕೆಲವೇ ಗಂಟೆಗಳಲ್ಲಿ ಚಿನ್ನದ ಮೇಲಿನ ಸುಂಕ ಹೆಚ್ಚಾಯಿತು, ಚಿನ್ನ ಮತ್ತಷ್ಟು ದುಬಾರಿ ಆಯಿತು. ಪ್ರಧಾನಿ ಮೋದಿ ಅವರು ಹೈದರಾಬಾದ್ನಲ್ಲಿ ಮಾತನಾಡಿದ್ದು ಕೇವಲ ಚಿನ್ನದ ಬಗ್ಗೆ ಮಾತ್ರ ಅಲ್ಲಲ್ಲ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕೂಡ ಮಿತಹಿತವಾಗಿ ನೀವು ಪ್ಲಾನ್ ಮಾಡಿಕೊಳ್ಳಿ ಅಂತಂದು. ಅಲ್ಲಿಗೆ ಜನರಲ್ಲಿ ಆತಂಕ ಶುರುವಾಗಿದೆ. ಆರ್ಥಿಕ ತಜ್ಞರು ಕೂಡ ವಿಶ್ಲೇಷಣೆ ಪ್ರಾರಂಭ ಮಾಡಿದ್ದಾರೆ. ಜಾಗತಿಕ ಪರಿಸ್ಥಿತಿ, ಅದರಲ್ಲೂ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಅತಿ ಶೀಘ್ರದಲ್ಲಿ ಈ ಬೆಲೆ ಅಂದ್ರೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯ ಗಿಫ್ಟ್ ಅನ್ನ ಕೂಡ ಜನರ ಮೇಲೆ ಹೇರುವ ಪ್ರಯತ್ನಕ್ಕೆ ಮುಂದಾಗ್ಬಿಡುತ್ತಾ? ಅಸಲಿಗೆ ಭಾರತದಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ನ ಬೆಲೆ ಏರಿಕೆ ಮಾಡುವ ಅನಿವಾರ್ಯ ಪರಿಸ್ಥಿತಿ ಇದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟರಲ್ಲ, ಇವಿ ಬಳಕೆ, ಕಾರ್ ಪೂಲಿಂಗ್, ವರ್ಕ್ ಫ್ರಮ್ ಹೋಮ್, ಈ ರೀತಿಯ ಪರ್ಯಾಯ ವ್ಯವಸ್ಥೆಗಳು ನಿಜವಾಗ್ಲೂ ಪ್ರಾಕ್ಟಿಕಲಿ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇನ್ನು ಈ ಬೆಲೆ ನಿಯಂತ್ರಣದ್ದು ಕೇವಲ ಕೇಂದ್ರ ಸರ್ಕಾರ ಜವಾಬ್ದಾರಿ ಮಾತ್ರನಾ, ರಾಜ್ಯ ಸರ್ಕಾರದಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಮೊನ್ನೆ ಹೈದರಾಬಾದ್ನಲ್ಲಿ ತೈಲ ಮಿತ ಬಳಕೆ, ಚಿನ್ನ ಖರೀದಿ ಬೇಡ ಅಂತ ಮಾತಾಡಿದ್ದು ನೆನಪಿದೆಯಲ್ವಾ? ನೆನಪಿರ್ಲೇಬೇಕು. ಯಾಕಂದ್ರೆ ಮೋದಿ ಚಿನ್ನ ಖರೀದಿ ಮಾಡಬೇಡಿ ಎಂದು ಕೆಲವೇ ಗಂಟೆಗಳಲ್ಲಿ ಚಿನ್ನದ ಮೇಲಿನ ಆಮದು ಶುಲ್ಕ ಸರ್ರಂತ ಹೆಚ್ಚಾಗೋಯ್ತು. ಇದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಾಗುವ ಮುನ್ಸೂಚನೆ ಸಿಗ್ತಾ ಇದೆ. 75 ದಿನ ಕಳೆದು ಹೋಯ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಗಿದಿಲ್ಲ. ತೈಲ ಪೂರೈಕೆಯಲ್ಲಿ ಆದ ವ್ಯತ್ಯಯ ಸರಿದಾರಿಗೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಅದರಲ್ಲೂ ಬಳಕೆ 85% ಇಂಧನ ಆಮದು ಮಾಡಿಕೊಳ್ಳುವ ಭಾರತದಂತ ದೇಶಗಳು ಈ ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇರೋದು ಸುಲಭದ ಮಾತೇನಲ್ಲ. ಆದ್ರೆ ಮೋದಿ ಹೇಳಿದ್ದೊಂದು, ಮಾಡ್ತಾ ಇರೋದು ಒಂದು. ಯುದ್ಧ ಪರಿಸ್ಥಿತಿ ನಿಭಾಯಿಸುವಲ್ಲಿ ಕೇಂದ್ರ ಸೋತಿದೆ. ಬೆಲೆ ಏರಿಕೆಯ ಬಾದ್ಶಾ ಆಗಿದ್ದಾರೆ ಮೋದಿ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇವೆ. ಅಸಲಿಗೆ ಈಗಿನ ಪರಿಸ್ಥಿತಿಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಿಜಕ್ಕೂ ಅನಿವಾರ್ಯನ? ಪರ್ಯಾಯವಾಗಿ ಪ್ರಧಾನಿ ಕೊಟ್ಟ ಸಲಹೆಗಳು ನಿಜಕ್ಕೂ ಅನುಷ್ಠಾನ ಮಾಡಬಹುದಾ? ಮಾಡಿದ್ರೂ ಅದರಿಂದ ಸಮಸ್ಯೆಗೆ ಪರಿಹಾರ ಇದೆಯಾ? ಕೇವಲ ಕೇಂದ್ರ ಸರ್ಕಾರ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವ ಅನಿವಾರ್ಯತೆಯೇ, ಅಥವಾ ರಾಜ್ಯ ಸರ್ಕಾರವೂ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕ್ರಮಕ್ಕೆ ಮುಂದಾಗಬಹುದಾ? ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹೊಣೆಗಾರಿಕೆ ಕೇವಲ ಸರ್ಕಾರಗಳದ್ದು ಮಾತ್ರನಾ? ಮಿತ ಬಳಕೆ, ಮಾರುಕಟ್ಟೆಯ ಸ್ಥಿತ್ಯಂತರದ ಆಧಾರದ ಮೇಲೆ ನಿರ್ಧಾರ ನಾಗರಿಕರ ಜವಾಬ್ದಾರಿಯೂ ಅಲ್ವಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಅದಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ, ನಿಮ್ಮ ಅಭಿಪ್ರಾಯ ಹಾಗೆ ಪ್ರಶ್ನೆಗಳಿಗಾಗಿ ಮುಕ್ತವಾಗಿದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ದೂರವಾಣಿ ಸಂಖ್ಯೆಗಳು ಡಿಸ್ಪ್ಲೇ ಆಗ್ತಾ ಇದೆ, ಹಾಗೆ ವಾಟ್ಸ್ಆ್ಯಪ್ನ ಸಂಖ್ಯೆ, ಹಾಗೆ ಸೋಷಿಯಲ್ ಮೀಡಿಯಾದ ಎಕ್ಸ್ ಖಾತೆ. ಇದರ ಮೂಲಕ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಇವತ್ತಿನ ಚರ್ಚೆಗೆ ರೆಲೆವೆಂಟ್ ಆಗಿ, ಅದರಲ್ಲೂ ನರೇಂದ್ರ ಮೋದಿ ಅವರು ಮಾಡಿದಂತಹ ಹಿತ ಮಿತ ಬಳಕೆ, ಚಿನ್ನ ಕೊಳಬೇಡಿ ಅನ್ನೋ ರೀತಿಯ ಸಜೆಷನ್ಗಳು, ಸಲಹೆಗಳು, ಇದನ್ನ ಪಾಲನೆ ಮಾಡಲಿಕ್ಕೆ ನೀವು ತಯಾರಿದ್ದೀರಾ? ಈ ರೀತಿಯ ಹೇಳಿಕೆಗಳು, ಪ್ರಧಾನಿ ಕಡೆಯಿಂದ ಬಂದ ಈ ಸಲಹೆ ಸೂಚನೆಗಳು ನಿಜಕ್ಕೂ ಕೂಡ ಕಾರ್ಯರೂಪಕ್ಕೆ ತರುವ ಅನಿವಾರ್ಯ ಪರಿಸ್ಥಿತಿ ಇದೆಯಾ? ಇದು ಇವತ್ತಿನ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯಕ್ಕೆ ಜನಾಭಿಪ್ರಾಯ ವೇದಿಕೆ ಮುಕ್ತವಾಗಿದೆ. ಚರ್ಚೆ ಪ್ರಾರಂಭ ಮಾಡ್ತಾ, ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ನಾಗೇಂದ್ರ ಬಾಬು ಅವರು, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಆರ್ಥಿಕ ತಜ್ಞರು ಕೇಶವ್ ಪ್ರಸಾದ್ ಅವರು ಜಾಯಿನ್ ಆಗಿದ್ದಾರೆ. ಅಖಿಲ ಕರ್ನಾಟಕ ಪೆಟ್ರೋಲಿಯಂ ಟ್ರೇಡರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಬಸವೇಗೌಡ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ಕೋವಿಡ್ ಸಂದರ್ಭದಲ್ಲಿ ಸೃಷ್ಟಿಯಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಜನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅವರ ಆರೋಗ್ಯ ದೃಷ್ಟಿಯಿಂದ ಆಚೆ ಹೋದರೆ ನಮ್ಮ ಆರೋಗ್ಯಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಇದೆ. ಹೀಗಾಗಿ ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ, ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ನೀವು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಮೋದಿ ಮಾಡಿದ್ರು ಅಂದರೆ ಇದನ್ನು ತಪ್ಪು, ಮೋದಿ ಫೇಲ್ಯೂರು, ಮೋದಿ ಬೆಲೆ ಏರಿಕೆ, ಈ ರೀತಿಯ ವ್ಯಾಖ್ಯಾನ ಯಾಕೆ? ನಮ್ಮ ಆರೋಗ್ಯದಷ್ಟೇ ನಮ್ಮ ದೇಶದ ಆರ್ಥಿಕ ಆರೋಗ್ಯ ಕೂಡ ಮುಖ್ಯ ಅಲ್ವಾ? ತುಂಬ ಸರಿಯಾದ ಮಾತು ಹೇಳಿದ್ದೀನಿ. ಯಾಕಂದರೆ
ದೇಶದಲ್ಲಿ ಆರ್ಥಿಕ ಸಂಕಷ್ಟ ಬಂದಾಗ, ಬೇರೆ ಬೇರೆ ವಿಷಯಗಳ ತೊಂದರೆ ಬಂದಾಗ ಸರ್ಕಾರ ಅದಕ್ಕೆ ಪರಿಹಾರ ಹುಡುಕ್ಬೇಕೇ ಹೊರತು ನಿನಗೆ ಆಹಾರದ ಕೊರತೆ ಇದೆ ಉಪವಾಸ ಮಾಡಿಬಿಡಿ ಹೇಳ್ದವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್, ನೀವು ಹೇಳಕ್ ಮುಂಚೆ ಕೇಳಿ, ಆಹಾರ ಇದೆ, ಆಹಾರ ಕೊರತೆ ಇದೆ, ಉಪವಾಸ ಮಾಡ್ಬಿಡಿ. ಅವಾಗ ಆಹಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಮತ್ತೆ ಹೇಳ್ತಿದ್ದೀನಿ, ಹೇಳಿದ್ ಮೋದಿ ಎಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಬೆಳಿತಾನೆ ಇರಲಿಲ್ಲ ಅವಾಗ ಬೆಳಿತಾನೆ ಇರಲಿಲ್ಲ. ಅವಾಗ ಪಾಪ ಕೊಂಡು ತಗೊಂಡ್ಬಂದು ಕಷ್ಟಪಟ್ರು, ಅವಾಗ ಎಲ್ಲರೂ ಕೊಡಕ್ಕೆ ಗಂಜಿ ಕೂಡ ಕಷ್ಟಪಟ್ರು ಆ ಟೈಮಲ್ಲಿ. ಈಗ ಆ ತರ ಪರಿಸ್ಥಿತಿ ಇಲ್ಲ. ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ತಯಾರಾಗೋದು ಎಷ್ಟು, ಇಂಪೋರ್ಟ್ ಎಷ್ಟು ಅದು ನಿಮಗೆ ಗೊತ್ತಿದೆ. ಇಲ್ಲಿ ಬೆಳಿತಿಲ್ಲ, ಇಲ್ಲಿ ತಯಾರು ಮಾಡ್ತಿಲ್ಲ. ನಿಮ್ಗೆ ಇನ್ನೊಂದು ಮಾಹಿತಿ ಇರಲಿ, ಪೆಟ್ರೋಲ್ ಡೀಸೆಲ್ ಕಾರಣವಾಗಿ ಮಾತ್ರ ಈ ದೇಶದಲ್ಲಿ ತೊಂದರೆ ಆಗ್ತದೆ, ಆರ್ಥಿಕ ತೊಂದರೆ ಆಗ್ತದೆ, ನಿಜ ಅಲ್ಲ. ರುಪಿ ಪಾತಾಳಕ್ಕೆ ಬೀಳ್ತದೆ. ಮೋದಿಯ ಮೌಲ್ಯ ಹೆಂಗ್ ಪಾತಾಳಕ್ಕೆ ಬೀಳ್ತಾ ಇದೆಯೋ, ಕೇಂದ್ರ ಸರ್ಕಾರದ ಮೌಲ್ಯ ಹೆಂಗ್ ಪಾತಾಳಕ್ಕೆ ಬೀಳ್ತಾ ಇದೆಯೋ, ರುಪಿಯ ಮೌಲ್ಯ ಕೂಡ ಪಾತಾಳಕ್ಕೆ ಬೀಳ್ತಾ ಇದೆ. ಯಾಕೆ ಬೀಳ್ತಾ ಇದೆ? ಕೇವಲ ಅಲ್ಲಿ ಯುದ್ಧ ಆಗ್ತಾ ಇದೆ ಅದೇ ಕಾರಣಕ್ಕಾಗಿ ಮಾತ್ರ ಅಲ್ಲ. ಈ ದೇಶದ ಮೇಲೆ ಬಂಡವಾಳ ಹೂಡಿಕೆದಾರರಿಗೆ ನಂಬಿಕೆ ಬರ್ತಾ ಇಲ್ಲ, ಈ ಸರ್ಕಾರದ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಒಳ ಹರಿವಿಗಿಂತ ಏನು ವಿದೇಶಿ ನೇರ ಬಂಡವಾಳ ಒಳ ಹರಿವಿಗಿಂತ ಹೊರ ಹರಿವು ಜಾಸ್ತಿ ಆಗ್ತಾ ಇದೆ. ಈ ಜನವರಿ 2026 ಈ ಯುದ್ಧ ಶುರುವಾಗಕ್ಕೆ ಮುಂಚೆ -$1.5 ಬಿಲಿಯನ್ ಹೊರ ಹರಿವು ಹೆಚ್ಚಿಗೆ ಆಗಿದೆ ಒಳ ಹರಿವಿಗಿಂತ. ಇದು ಯುದ್ಧದ ಪರಿಣಾಮ ಅಲ್ಲ, ಇದು ಕೇಂದ್ರ ಸರ್ಕಾರದ ಪರಿಣಾಮ. ಕೇಂದ್ರ ಸರ್ಕಾರದ ಮೇಲೆ ಹೂಡಿಕೆದಾರರಿಗೆ ನಂಬಿಕೆ ಇಲ್ಲ. ಅದಲ್ಲದೆ ಕೂಡ ಇಲ್ಲಿಂದ ಆಚೆಗಡೆ ಹೋಗಿ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಅದಾನಿ, ಅಂಬಾನಿ, ರಿಲಯನ್ಸ್ ಅವರು ತಿಂಗಳಿಗೆ $3.3 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಆಚೆಗಡೆ ಮಾಡ್ತಾ ಇದ್ದಾರೆ. ರುಪಿ ವ್ಯಾಲ್ಯೂ ಬೀಳ್ತಾ ಇದೆ. ನಿಮ್ಗೆ ಗಾಬರಿ ಆಗ್ತಾ ಇದೆ ಮೋದಿ ಅವರಿಗೆ. ಯುದ್ಧ ಒಂದು ಕಾರಣ, ಹೌದು, ಯುದ್ಧ ಕಾರಣದಿಂದ ತೈಲ ಕಡಿಮೆ ಆಗ್ತಾ ಇದ್ದ ತೊಳೆದು ತೊಂದರೆ ಆಗ್ತಾ ಇದೆ, ಬೆಲೆ ಏರಿಕೆ ಆಗುತ್ತೆ, ಅದು ಸ್ವಾಭಾವಿಕ. ನೀವು ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದಿರಿ. ಕಳೆದ ವರ್ಷ $54 ಪರ್ ಬ್ಯಾರಲ್ ಇದ್ದಾಗ, ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗ ವಿಂಡ್ ಫಾಲ್ ಗೈನ್ ಮಾಡ್ಕೊಂಡ್ರಲ್ಲ ತೈಲ ಕಂಪನಿಗಳು, ಜನಸಾಮಾನ್ಯರಿಗೆ ಕೊಟ್ರ ಅದನ್ನ. ಈಗ ಅಲ್ಲಿ ಹೊರೆ ಆಗ್ತದೆ ಅಂತ ಜನಸಾಮಾನ್ಯರಿಗೆ ಬರೆ ಆಗ್ತಾ ಇದ್ದೀರಲ್ಲ ನೀವು. ಅಲ್ಲಿ ಲಾಭ ಆದಾಗ ಲಾಭಾಂಶವನ್ನ ಜನಸಾಮಾನ್ಯರಿಗೆ ಕೊಡ್ಲಿಲ್ಲ. ನೋಡಿ, ಇಲ್ಲಿವರೆಗೂ $201 ಬಿಲಿಯನ್ 19,05,000 ಕೋಟಿ ರೂಪಾಯಿ ರೈಟ್ ಆಫ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ 11 ವರ್ಷಗಳಲ್ಲಿ. 19,05,000 ಕೋಟಿ ರೂಪಾಯಿ ರೈಟ್ ಆಫ್ ಮಾಡಿದಿರಿ. ಅದರೊಳಗೆ ಕೆಲವು ದೊಡ್ಡ ಉದ್ಯಮಿಗಳಿದ್ದಾರೆ, ಜಾಸ್ತಿ ಗುಜರಾತಿನ ಉದ್ಯಮಿಗಳಿದ್ದಾರೆ ಅದರೊಳಗೆ ಭಾಗಶಃ. ಆದ್ರೆ ನೀವು ಆ ಸಮಯದಲ್ಲಿ ಕೆಲವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ, ಬಡವ್ರಿಗೆ ಮಾತ್ರ ತೊಂದರೆ ಆಗುತ್ತೆ. ಇದನ್ನ ಪರಿಗಣಿಸ್ಬೇಕು. ಹೌದು, ಕಷ್ಟ ಇದೆ. ಕಷ್ಟ ಸಮಯದಲ್ಲಿ ಏನ್ ಮಾಡ್ತಾರೆ? 2008ರಲ್ಲಿ ಗ್ಲೋಬಲ್ ರಿಸೆಷನ್ ಇತ್ತು, 2012ರಲ್ಲಿ ಗ್ಲೋಬಲ್ ರಿಸೆಷನ್ ಇತ್ತು. ಆ ಟೈಮಲ್ಲಿ ಏನ್ ಮಾಡಿದ್ರು? ಆಯಿಲ್ ಬಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ರು. ಜನಗಳು ಸಾಮಾನ್ಯಕ್ಕೆ ತೊಂದರೆ ಕೊಡ್ಲಿಲ್ಲ. ಆಯಿಲ್ ಬಾಂಡ್ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದ್ದೀವಿ. ಹೇಳ್ತೀನಿ, ನಮಗೆ ಆರ್ಥಿಕ ತಜ್ಞರೇ ಹೇಳಿದ್ದಾರೆ ಇದು ಯಾಕೆ ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ ಅಂತ ಹೇಳಿ. ನಿಜ, ಆಯಿಲ್ ಬಾಂಡ್ ನಾವು ಮಾಡಿದ್ವಿ. ರೈತರ ಸಾಲ ಮನ್ನಾ ಮಾಡಿ 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ವಿ. ಆ ಸಮಯದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ, ಆಹಾರ ಭದ್ರತಾ ಯೋಜನೆ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಯೋಜನೆ ತಗೊಂಡಿದ್ದು ಯಾಕೆ ಅಂದ್ರೆ ಜನಸಾಮಾನ್ಯರು ಕಷ್ಟ ಪಡ್ತಾವ್ರೆ ಅಂತ. ನೀವು ಆ ಸಮಯದಲ್ಲಿ ಕಷ್ಟ ಪಡ್ತಾರೆ ಜನಸಾಮಾನ್ಯರಿಗೆ ಜೇಬಿಗೆ ದುಡ್ಡು ಹಾಕಬೇಕೇ ಹೊರತು ಅವ್ರ ಜೇಬಿನ ದುಡ್ಡನ್ನ ಕಸಿಬಾರದು ಕೇಂದ್ರ ಸರ್ಕಾರ. ಇವತ್ತು ನೀವು ಕಸಿಯೋ ಕೆಲಸವನ್ನ ಮಾಡ್ತಾ ಇದ್ರಿ. ತೆರಿಗೆ ಎಲ್ಲದ್ರ ಬೆಲೆ ಏರೋ ಮುಖಾಂತರ ಜನಸಾಮಾನ್ಯರು ಕಷ್ಟಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಏನ್ ಮಾಡಬೇಕು? ಸಲಹೆ ತಗೊಳ್ಳಿ. ಕೇಂದ್ರ ಸರ್ಕಾರದಲ್ಲಿ ಪಿ ಚಿದಂಬರಂ ಇದ್ದಾರೆ, ಆರ್ಥಿಕ ತಜ್ಞರು ಬಹಳ ಜನ ಇದ್ದಾರೆ, ಪ್ರೊಫೆಸರ್ ರಾಜೀವ್ ಗೌಡ್ರ ಅಂತವ್ರು ಇನ್ನೂ ಇದ್ದಾರೆ. ಅಂತವರೆಲ್ಲ ತಗೊಂಡು ಚಿದಂಬರಂ ಅವರು ಹೇಳಿದ್ರು ಚಿನ್ನ ಖರೀದಿ ಮಾಡಬೇಡಿ ಅಂತ. ಅದೇ ಸಲಹೆಯನ್ನು ತಗೊಂಡು ಮೋದಿ ಅವರು ರಿಪೀಟ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು ಹೇಳಿದ್ರು, ಅದೇ ಸಲಹೆಯನ್ನು ತಗೊಂಡು ಮೋದಿ ಅವರು ರಿಪೀಟ್ ಮಾಡಿದ್ದಾರೆ. ಅಂದ್ರೆ ಜನ ಗಮನಿಸ್ತಿದ್ದಾರೆ. ಕೇಳಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಶಾಲೆಗಳಿಗೆ ಮಕ್ಕಳಿಗೆ ಹೋಗೋದು ಬೇಡ, ಇದು ಬಹಳ ನೀವು ಬಹಳ ದುರ್ಬಲರು, ಬಹಳ ಅಸಮರ್ಥರು ಅಂತ ತೋರಿಸ್ತದೆ. ನೀವು ಈ ಸಮಯದಲ್ಲಿ ನಾವು ಪೆಟ್ರೋಲ್ ಹಾಗೆ ಡೀಸೆಲ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿರೋದ್ರಿಂದ ನೀವು ತಂದ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ಇಂಡೋನೇಷಿಯಾದಲ್ಲೂ ವರ್ಕ್ ಫ್ರಮ್ ಹೋಮ್, ಅಲ್ಲಿರುವ ಪ್ರಧಾನಿ ಕೂಡ ಅಸಮರ್ಥರು. ಶ್ರೀಲಂಕಾದಲ್ಲಿ ಶಾರ್ಟನ್ ಮಾಡಿದ್ದಾರೆ. ಅಂದ್ರೆ ಜಾಗತಿಕ ಕ್ರೈಸಿಸ್ ಆಗಿರೋದ್ರಿಂದ ನೀವು ತೆಗೆದ್ರಿ. ಇದ್ರ ಬಗ್ಗೆ ಮುಂಚೆ ಚುನಾವಣೆ ಸಮಯದಲ್ಲಿ ಮೋದಿ ಹೇಳಿದ ಮಾತು, ನಾವು ಫೈಟ್ ಹೇಳಿನ ಎಕಾನಮಿಗೆ ಓಡ್ತಾ ಇದೀವಿ, ಬಲಿಷ್ಠ ದೇಶ, ಯಾರಿಗೂ ಏನು ತೊಂದರೆ ಅಂತ 15 ದಿನ ಮುಂಚೆ ಚುನಾವಣೆಗೆ ಮುಂಚೆ ಹೇಳಿದ್ರು. ಚುನಾವಣೆ ಆಗಿದ ತಕ್ಷಣ ಬೇರೆ ರಾಗ, ಭಿನ್ನ ರಾಗ ಯಾಕೆ? ಇದು ಯಾಕೆ ಈ ತರ ಡಬಲ್ ಸ್ಟ್ಯಾಂಡರ್ಡ್? ಸರಿ ಆಯ್ತು, ಅನಿವಾರ್ಯ ಪರಿಸ್ಥಿತಿ ಇದೆಯಾ ಪೆಟ್ರೋಲ್ ಹಾಗೆ ಡೀಸೆಲ್ ನದ್ದು? ನಟರಾಜ್ ಗೌಡ್ರಂತೂ ಮಾಡೇ ಬಿಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಮಾತನಾಡ್ತಿದ್ದಾರೆ. ಜನರ ಜೇಬಿಂದ ದುಡ್ಡು ಕಸಿತಾರೆ ಪೆಟ್ರೋಲ್ ಹಾಗೆ ಡೀಸೆಲ್ ನ ಬೆಲೆ ಏರಿಕೆ ಮಾಡಿ ಅಂತ ಹೇಳಿ. ನಿಜವಾಗ್ಲೂ ಅನಿವಾರ್ಯ ಇದೆಯಾ? ಆರ್ಥಿಕ ತಜ್ಞರು ಕೇಶವ್ ಅವರು ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಅಖಿಲ ಕರ್ನಾಟಕ ಪೆಟ್ರೋಲಿಯಂ ಟ್ರೇಡರ್ಸ್ ಫೆಡರೇಷನ್ ನ ಅಧ್ಯಕ್ಷರಿದ್ದಾರೆ ಬಸವೇಗೌಡರು. ಇಬ್ಬರ ಹತ್ರನೂ ತಿಳ್ಕೊಳ್ಳೋಣ. ಕೇಶವ್ ಸರ್, ತಮ್ಮಿಂದಲೇ ಈಗ ನಿಜವಾಗ್ಲೂ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆ ಆಗ್ಲೇಬೇಕಾದ ಪರಿಸ್ಥಿತಿ ಇದೆಯಾ ನಮ್ಮ ದೇಶದಲ್ಲಿ ಅಂತ? ಖಂಡಿತ ಇದೆ.
ಪೂರ್ಣವಾಗಿ ಅದರ ಹೊರೆಯನ್ನ ಜನಕ್ಕೆ ವರ್ಗಾಯಿಸ್ತಾ ಇದ್ರು, ಸ್ವಲ್ಪ ಮಟ್ಟಕ್ಕಾದ್ರೂ ಅದನ್ನ ವರ್ಗಾಯಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆಂತಂದ್ರೆ ಇವತ್ತು ಪ್ರತಿ ದಿನ ಆಯಿಲ್ ಕಂಪನಿಗಳು ಹೆಚ್ಚು ಕಮ್ಮಿ 1066 ಕೋಟಿ ರೂಪಾಯಿಯನ್ನ ನಷ್ಟ ಅನುಭವಿಸ್ತಾ ಇದೆ. ಹಿಂದೆ ಅವ್ರಿಗೆ ಲಾಭ ಬಂದಿತ್ತು ಈ ತರದ ವಿಚಾರಕ್ಕಿಂತ ಈಗ ಹೆಚ್ಚು ಕಮ್ಮಿ 77 ದಿನದಿಂದ ಇವರು ಇಷ್ಟು ನಷ್ಟವನ್ನ, ಇದಕ್ಕಿಂತ ಹೆಚ್ಚು ನಷ್ಟ ಅನುಭವಿಸ್ತಾ ಇದ್ರು. 10 ರೂಪಾಯಿ ಯಾವಾಗ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ರೆಡ್ಯೂಸ್ ಮಾಡ್ತು ಅವಾಗಿಂದ